ನಮಸ್ಕಾರ ದೇವರು. ಪಂಚಪಾಂಡವ ಮ್ಯಾಥ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನಲಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಪಿ ಸರ್. ಲಾಸ್ಟ್ ಕ್ಲಾಸಲ್ಲಿ ಏನು ನೋಡಿದ್ವಿ? ಹೌದು, ಮ್ಯಾಟ್ರಿಕ್ಸ್ ಪಾಠನ ನೋಡಿದ್ವಿ, ಹೌದಲ್ವಾ? ಮ್ಯಾಟ್ರಿಕ್ಸನ್ನು ಮುಗಿಸಿದ್ವಿ. ಈಗ ಡಿಟರ್ಮಿನೆಂಟ್ಸನ್ನು ನೋಡೋಣ. ಇಲ್ಲಿ ನೋಡಿ, ಈ ವಿಡಿಯೋದಲ್ಲಿ ಏನೇನು ನೋಡ್ತೀರಾ ಅಂದರೆ, ಡಿಟರ್ಮಿನೆಂಟ್ಸ್ ಅಂದರೆ ಏನು, ಅದನ್ನು ಹೇಗೆ ಕಂಡುಹಿಡಿಯೋದು, ಮತ್ತು ಅದರ ಮೇಲೆ ಕೆಲವು ಎಕ್ಸಾಂಪಲ್ಸ್ ಇದೆ, ಅದನ್ನು ನೋಡೋಣ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಈ ಡಿಟರ್ಮಿನೆಂಟ್ಸ್ ಮೇಲಿರೋ ಕೆಲವು ಎಕ್ಸಸೈಸ್ ಕ್ವಶನ್ಸ್ ಇದೆ, ಅದನ್ನು ನೋಡೋಣ. ಗೊತ್ತಾಯ್ತಲ್ವಾ? ಈಗ ಡಿಟರ್ಮಿನೆಂಟ್ಸ್ ನೋಡೋಣ. ಈಗ ಡಿಟರ್ಮಿನೆಂಟ್ಸ್ ಅಂದರೆ ಏನು? ಡಿಟರ್ಮಿನೆಂಟ್ ಈಸ್ ಎ ಯೂನಿಕ್ ಸ್ಕೇಲಾರ್ ವ್ಯಾಲ್ಯೂ ಅಸೋಸಿಯೇಟೆಡ್ ವಿತ್ ಎವ್ರಿ ಸ್ಕ್ವೇರ್ ಮ್ಯಾಟ್ರಿಕ್ಸ್. ಅಂದರೆ ಪ್ರತಿಯೊಂದು ಸ್ಕ್ವೇರ್ ಮ್ಯಾಟ್ರಿಕ್ಸಿಗೂ ಅದರದೇ ಆದ ಒಂದು ವ್ಯಾಲ್ಯೂ ಇರುತ್ತೆ. ಈಗ ಇದು ಒಂದು ಮ್ಯಾಟ್ರಿಕ್ಸ್, ಹೌದಾ? ಇದಕ್ಕೆ ಯಾವುದೇ ವ್ಯಾಲ್ಯೂ ಇಲ್ಲ, ಇದು ಖಾಲಿ ಅರೇಂಜ್ಮೆಂಟ್ 1 2 3 4 ಅಂತ ಖಾಲಿ ಅರೇಂಜ್ಮೆಂಟ್ ಮಾಡಿದ್ದೇವೆ. ಅದೇ ಈ ರೀತಿ ಹಾಕಿದ್ರೆ ಇದು ಡಿಟರ್ಮಿನೆಂಟ್, ಇದು ಮಾಡ್ಯುಲಸ್ ಅಲ್ಲ, ಇದು ಡಿಟರ್ಮಿನೆಂಟ್. ಇದು ನೋಡಿ, ಈ ರೀತಿ ಬ್ರ್ಯಾಕೆಟನ್ನು ಹಾಕಬಾರ್ದು. ಏನಾಗಬೇಕಂದ್ರೆ ಈ ರೀತಿ ಎರಡು ಕಂಬದ ಥರ ಹಾಕಬೇಕು. ಈಗ 1 2 3 4 ಬರ್ದಿದ್ದೀನಲ್ಲ, ಇದನ್ನು ಸಾಲ್ವ್ ಮಾಡಿದಾಗ ರೂಲ್ಸ್ ಪ್ರಕಾರ ನಮಗೆ -1 ಸಿಗುತ್ತೆ. ಅಂದರೆ ನಾವು ಈ ರೀತಿನೂ ಅನ್ಕೋಬೋದು, -1 ಈ ಟೈಪ್ ಬರಿಬೋದು ಅಂತ. ಅಂದರೆ ಇದು ಕೋಡ್ ಲ್ಯಾಂಗ್ವೇಜ್ ಟೈಪ್ ಅಂತಲೂ ಹೀಗೆ ತಿಳ್ಕೊಬೋದು. ಗೊತ್ತಾಯ್ತಾ? ಈಗ ನೆಕ್ಸ್ಟ್ ನೋಡೋಣ. ಈಗ ನೋಡೋಣ. ನೋಟಲ್ಲಿ ಏನಿದೆ ಅಂದರೆ, ಓನ್ಲಿ ಸ್ಕ್ವೇರ್ ಮ್ಯಾಟ್ರಿಸಸ್ ಹ್ಯಾವ್ ಡಿಟರ್ಮಿನೆಂಟ್ಸ್. ಅಂದರೆ ಬರೀ ಸ್ಕ್ವೇರ್ ಮ್ಯಾಟ್ರಿಕ್ಸಿಗಷ್ಟೇ ಡಿಟರ್ಮಿನೆಂಟ್ಸ್ ಇರುತ್ತೆ. ಈಗ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂದರೆ ಏನು? ಹೌದು, ನಂಬರ್ ಆಫ್ ರೋಸ್ ಮತ್ತು ನಂಬರ್ ಆಫ್ ಕಾಲಮ್ಸ್ ಸೇಮ್ ಇದ್ರೆ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಗುತ್ತೆ. ಬಾಕಿ ಮ್ಯಾಟ್ರಿಕ್ಸಿಗೆಲ್ಲ ಡಿಟರ್ಮಿನೆಂಟ್ ಇರೋದಿಲ್ಲ. ಗೊತ್ತಾಯ್ತಾ? ಈಗ ನೆಕ್ಸ್ಟ್, ಫಾರ್ ಅ ಮ್ಯಾಟ್ರಿಕ್ಸ್ ಎ, ಈ ರೀತಿ ಬರ್ದಿದ್ದನ್ನ ಈಸ್ ರೀಡ್ ಹ್ಯಾಸ್ ಡಿಟರ್ಮಿನೆಂಟ್ ಆಫ್ ಎ ಆ್ಯಂಡ್ ನಾಟ್ ಮಾಡ್ಯುಲಸ್ ಆಫ್ ಎ. ನಾನು ಹೇಳಿದ್ನಲ್ವಾ, ಇದನ್ನ ಡಿಟರ್ಮಿನೆಂಟ್ ಆಫ್ ಎ ಅಂತ ಕರಿಬೇಕು, ಮಾಡ್ಯುಲಸ್ ಆಫ್ ಎ ಅಂತ ಕರೀಲಿಕ್ಕಿಲ್ಲ. ಗೊತ್ತಾಯ್ತಾ? ಈಗ ನೆಕ್ಸ್ಟ್ ನೋಡೋಣ. ಡಿಟರ್ಮಿನೆಂಟ್ ಆಫ್ ಅ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ 1 × 1. ಆಯ್ತಾ? ಅಂದರೆ 1 × 1 ಒಂದೇ ರೋ ಮತ್ತು ಒಂದೇ ಕಾಲಮ್ ಇದ್ದಾಗ ಅದರ ಡಿಟರ್ಮಿನೆಂಟ್ ಹೇಗೆ ಕಂಡುಹಿಡಿಯೋದು ಅದನ್ನು ನೋಡೋಣ. ಇಫ್ ಎ ಈಸ್ ಈಕ್ವಲ್ ಟು, ಇದು ಮ್ಯಾಟ್ರಿಕ್ಸ್ ಎ, ಮ್ಯಾಟ್ರಿಕ್ಸ್ ಒಳಗಡೆ ಎ ಇದೆ, ಈಸ್ ಅ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ 1. ಅಂದರೆ ಇದು 1 × 1 ಆರ್ಡರ್ಲಿರೋ ಒಂದು ಮ್ಯಾಟ್ರಿಕ್ಸ್. ದೆನ್ ಅದರ ಡಿಟರ್ಮಿನೆಂಟ್ ಅಂದರೆ ಇಲ್ಲಿ ನೋಡಿ ಎ, ಹೌದಾ? ಈಸ್ ಈಕ್ವಲ್ ಟು ಎನೇ ಆಗಿರುತ್ತೆ. ಅಂದರೆ 1 × 1 ಎಷ್ಟು ಎಲಿಮೆಂಟ್ಸ್ ಇರುತ್ತೆ? ಒಂದೇ ಎಲಿಮೆಂಟ್ ಇರುತ್ತೆ, ಹೌದಲ್ವಾ? ಅದರ ಡಿಟರ್ಮಿನೆಂಟ್ ಅದೇ ವ್ಯಾಲ್ಯೂ ಆಗಿರುತ್ತೆ. ಗೊತ್ತಾಯ್ತಾ? ನೆಕ್ಸ್ಟ್, ಡಿಟರ್ಮಿನೆಂಟ್ ಆಫ್ ಎ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ 2, ಅಂದರೆ 2 × 2. ಇಲ್ಲಿ ನೋಡಿ, ಅದೇ ಕಂಡುಹಿಡಿದು ಅಂತ ನೋಡೋಣ. ಇಫ್ ಎ ಈಸ್ ಈಕ್ವಲ್ ಟು ಈ ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ, ಹಂಗಂದ್ರೆ ನಾವು ಡಿಟರ್ಮಿನೆಂಟ್ ಕಂಡುಹಿಡಿಬೇಕಲ್ವಾ? ಹೌದು. ಈಗ ಡಿಟರ್ಮಿನೆಂಟ್ ಕಂಡುಹಿಡಿದಂದ್ರೆ ಇಲ್ಲಿ ನೋಡಿ, ಮ್ಯಾಟ್ರಿಕ್ಸಿಗೆ ಈ ಬ್ರ್ಯಾಕೆಟು, ಡಿಟರ್ಮಿನೆಂಟಿಗೆ ಈ ಬ್ರ್ಯಾಕೆಟು. ಈ ವಿಡಿಯೋದಲ್ಲಿ ಅಂದರೆ ಡಿಟರ್ಮಿನೆಂಟ್ಸ್ ಕಂಪ್ಲೀಟ್ ಆಗೋ ತನಕ ನಾವು ಎಲ್ಲಾದರೂ ಈ ರೀತಿ ಬರೆದ್ರೆ ಅದು ಡಿಟರ್ಮಿನೆಂಟ್ ಹೇಳಬೇಕು. ಮತ್ತು ಡಿಟರ್ಮಿನೆಂಟ್ ಆಫ್ ಎ ಅಂದರೆ ಅದು ಯಾವಾಗಲೂ ಸ್ಕ್ವೇರ್ ಮ್ಯಾಟ್ರಿಕ್ಸೇ ಆಗಿರುತ್ತೆ. ಗೊತ್ತಾಯ್ತಲ್ವಾ? ಈಗ ಇದನ್ನು ಯಾವ ರೀತಿ ಕಂಡುಹಿಡಿಬೇಕು? ಇಲ್ಲಿ ನೋಡಿ, ಇದನ್ನು ಕಂಡುಹಿಡಿಯೋ ರೀತಿ ತುಂಬ ಈಸಿ ಇದೆ. ಇಲ್ಲಿ ನೋಡಿ, ಇಲ್ಲೇನಿದೆ? A11 ಇದೆ, ಇಲ್ಲಿ A22 ಇದೆ, ಹೌದಲ್ವಾ? ಈಗ ಇದೆರಡನ್ನು ಮಲ್ಟಿಪ್ಲೈ ಮಾಡಬೇಕು. ಯಾವ ರೀತಿ ಮಲ್ಟಿಪ್ಲೈ ಮಾಡೋದು? ಇಲ್ಲಿ ನೋಡಿ, A11 ಇಂಟು A22. ಗೊತ್ತಾಯ್ತಾ? ಇದೆರಡನ್ನು ಮಲ್ಟಿಪ್ಲೈ ಮಾಡಬೇಕು. ನೆಕ್ಸ್ಟ್, ಇದೆರಡನ್ನು ಮಲ್ಟಿಪ್ಲೈ ಮಾಡಬೇಕು. A12 ಇಂಟು A21, A12 ಇಂಟು A21 ಅನ್ನು ಮಾಡಬೇಕು. ಈಗ ಇದೆರಡು ಮಧ್ಯದಲ್ಲಿ ಯಾವ ಸೈನ್ ಆಗಬೇಕು? ಮೈನಸ್ ಸೈನ್ ಆಗಬೇಕು. ಈಗ ಮೈನಸ್ ಯಾಕೆ? ಇದನ್ನು ವಿಡಿಯೋ ನೆಕ್ಸ್ಟ್ ನೋಡಿ. ಈಗ ನೆಕ್ಸ್ಟ್ ಬರುತ್ತೆ 3 × 3. ಆ 3 × 3 ಹೇಳಬೇಕಾದ್ರೆ ಇಲ್ಲಿ ಮೈನಸ್ ಯಾಕೆ ಬಂತು ಅಂತ ನಿಮಗೆ ಗೊತ್ತಾಗುತ್ತೆ. ಗೊತ್ತಾಯ್ತಲ್ವಾ? ಈಗ 2 × 2 ಮ್ಯಾಟ್ರಿಕ್ಸ್ ಇದ್ದಾಗ ಯಾವಾಗಲೇ ಬರೆದ್ರು ಇಲ್ಲಿ ಮೈನಸ್ ಹಾಕಬೇಕು. ಗೊತ್ತಾಯ್ತಾ? ಈಗ ನಾನು ಇದನ್ನು ಈ ರೋ ವೈಸ್ ಮಾಡಿದೆ, ಹೌದಲ್ವಾ? ನೀವು ಈ ರೀತಿನೂ ಮಾಡ್ಬೋದು, ಈ ರೀತಿನೂ ಮಾಡ್ಬೋದು, ಈ ರೀತಿನೂ ಮಾಡ್ಬೋದು. ಅದು ಯಾವ ರೀತಿ ಅಂತ ನೆಕ್ಸ್ಟ್ 3 × 3 ಮ್ಯಾಟ್ರಿಕ್ಸ್ ನೋಡಬೇಕಾದ್ರೆ ಗೊತ್ತಾಗುತ್ತೆ ನಿಮಗೆ. ಈಗ ಇದ್ರ ಮೇಲೆ ಎಕ್ಸಾಂಪಲ್ ಇದೆ, ಎಕ್ಸಾಂಪಲ್ ನೋಡೋಣ. ಎವ್ಯಾಲ್ಯುವೇಟ್ ಅಂತ ಕೊಟ್ಟು ಈ ಒಂದು ಡಿಟರ್ಮಿನೆಂಟ್ ಕೊಟ್ಟಿದ್ದಾರೆ. ಈಗ ಇದನ್ನು ಕಂಡುಹಿಡಿದಾಗೆ, ಹೌದು, ನಾನು ಹೇಳಿದೆ, ಇಲ್ಲಿ ನೋಡಿ, ಮಲ್ಟಿಪ್ಲೈ ಅಲ್ವಾ? ಫಸ್ಟ್ 2 × 2 ಮಾಡಿ, ಅಂದರೆ 2 × 2. ಇಲ್ಲಿ ಡಾಟ್ ಅಂದರೆ ಮಲ್ಟಿಪ್ಲಿಕೇಶನ್, ಗೊತ್ತಿದೆ ಅಲ್ವಾ? -4 × -1. ಈಗ ನೆಕ್ಸ್ಟ್ ಏನು ಬರುತ್ತೆ? 2 × 2 4 ಬರುತ್ತೆ,
4 ಇಂಟು -1 -4 ಬರುತ್ತೆ. ನೆಕ್ಸ್ಟ್ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, ಅಂದರೆ 4 + 4 ಆಗುತ್ತೆ, ಅಂದರೆ ನಮಗೆ ಇದ್ರ ವ್ಯಾಲ್ಯೂ 8 ಬರುತ್ತೆ. ಅಂದರೆ 8ಅನ್ನು ನಾವು ಈ ರೀತಿನೂ ಬರಿಬೋದು ಅಂತ ಗೊತ್ತಾಯ್ತಾ. ಈಗ ನೆಕ್ಸ್ಟ್ ಎಕ್ಸಾಂಪಲ್ 2 ಇದೆ ನೋಡಿ, ಎವ್ಯಾಲ್ಯೂವೇಟ್ ಅಂತ ಕೊಟ್ಟು ಈ ಡಿಟರ್ಮಿನೆಂಟ್ ಕೊಟ್ಟಿದ್ದಾರೆ. ಈಗ ಇದನ್ನು ನೋಡೋಣ. ಫಸ್ಟ್ ಈ ರೀತಿ ಮಲ್ಟಿಪ್ಲೈ ಮಾಡೋದು, ಎಕ್ಸ್ ಇಂಟು ಎಕ್ಸ್ ಮೈನಸ್ ಎಕ್ಸ್ ಪ್ಲಸ್ 1 ಇಂಟು ಎಕ್ಸ್ ಮೈನಸ್ 1, ಎಕ್ಸ್ ಪ್ಲಸ್ 1 ಇಂಟು ಎಕ್ಸ್ ಮೈನಸ್ 1. ಹೌದಾ. ಈಗ ಎಕ್ಸ್ ಇಂಟು ಎಕ್ಸ್ ಏನಾಗುತ್ತೆ, ಎಕ್ಸ್ ಸ್ಕ್ವೇರ್ ಆಗುತ್ತೆ, ಮೈನಸ್, ಈಗ ಇದನ್ನ ಸಾಲ್ವ್ ಮಾಡೋಣ. ಯಾವ ರೀತಿ ಅಂತ ಗೊತ್ತಿದೆ ಅಲ್ವಾ. ಫಸ್ಟ್ ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್, ಎಕ್ಸ್ ಇಂಟು -1 ಮೈನಸ್ ಎಕ್ಸ್, ನೆಕ್ಸ್ಟ್ 1 ಇಂಟು ಎಕ್ಸ್ ಏನು ಬರುತ್ತೆ, ಪ್ಲಸ್ ಎಕ್ಸ್, ನೆಕ್ಸ್ಟ್ 1 ಇಂಟು -1 -1 ಬರುತ್ತೆ. ಹೌದಲ್ವಾ. ಈಗ ನೆಕ್ಸ್ಟ್ ಸಾಲ್ವ್ ಮಾಡಿದ್ರೆ ಇಲ್ಲಿ ನೋಡಿ, ಎಕ್ಸ್ ಸ್ಕ್ವೇರ್ ಇದ್ರೆ ಅಂದ್ರೂ ಅದು ಕ್ಯಾನ್ಸಲ್ ಆಗುತ್ತೆ, ಅಂದರೆ ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ 0 ಆಗುತ್ತೆ ಅಲ್ವಾ. ನೆಕ್ಸ್ಟ್ ಮೈನಸ್ ಎಕ್ಸ್ ಪ್ಲಸ್ ಎಕ್ಸ್ ಇದೆ, ಅದೆರಡು ಕೂಡ ಕ್ಯಾನ್ಸಲ್ ಆಗುತ್ತೆ. ಈಗ ಉಳಿದಿರೋದೇನು, -1. ಹೌದಲ್ವಾ. ಈಗ ಇಲ್ಲಿ ನೋಡಿ, ನೆಕ್ಸ್ಟ್ ಹೋಗೋ ಮೊದಲು ಇದು ಈ ರೀತಿ ಸಾಲ್ವ್ ಮಾಡಿದ್ವಿ, ಆದರೆ ಒಂದು ಮಿಸ್ಟೇಕ್ ಆಗಿದೆ. ಯಾರಾದ್ರೂ ನೋಟಿಸ್ ಮಾಡಿದ್ರಾ? ಇಲ್ಲ. ಹೌದಲ್ವಾ. ಏನಂತ ನೋಡೋಣ. ಇದು ಆಲ್ಮೋಸ್ಟ್ ಎಲ್ಲರೂ ಎಕ್ಸಾಂಪಲ್ ಮಾಡೋ ಮಿಸ್ಟೇಕೇ ಆಗಿರುತ್ತೆ, ಅದಕ್ಕೆ ನಿಮ್ಗೆ ತೋರಿಸ್ಲಿಕ್ಕಂತಾನೆ ಬೇಕಂತಾನೆ ನಾನು ಇದನ್ನ ಮಾಡಿದ್ದೆ. ಆಯ್ತಾ. ಈಗ ನೋಡಿ ಈ ರೀತಿ ಮಲ್ಟಿಪ್ಲೈ ಮಾಡಿ ಬರ್ದ್ರಿ. ಏನು ಬಂತದು, ಎಕ್ಸ್ ಇಂಟು ಎಕ್ಸ್ ಮೈನಸ್ ಎಕ್ಸ್ ಪ್ಲಸ್ 1 ಇಂಟು ಎಕ್ಸ್ ಮೈನಸ್ 1 ಬಂದಿದೆ. ಹೌದಾ. ಸೇಮ್ ಟು ಸೇಮ್ ಬರ್ದಿದೆ. ನೀವು ಇಲ್ಲಿ ಏನು ಮಾಡ್ಬೇಕಂದ್ರೆ ಈ ರೀತಿ ಒಂದು ದೊಡ್ಡ ಬ್ರಾಕೆಟ್ ಹಾಕ್ಕೊಳ್ಳಿ, ಇಲ್ಲಾದ್ರೆ ನಿಮಗೆ ಕನ್ಫ್ಯೂಸ್ ಆಗುತ್ತೆ. ಈಗ ಇದನ್ನು ಸಾಲ್ವ್ ಮಾಡ್ತೀನಿ, ನಿಮಗೆ ಏನು ಡಿಫ್ರೆನ್ಸ್ ಅಂತ ನೀವೇ ಹೇಳಬೇಕು. ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್ ಬರುತ್ತೆ, ನೆಕ್ಸ್ಟ್ ಮೈನಸ್, ಈಗ ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್, ನೆಕ್ಸ್ಟ್ ಎಕ್ಸ್ ಇಂಟು 1 ಮೈನಸ್ ಎಕ್ಸ್, ನೆಕ್ಸ್ಟ್ ಏನು ಬರುತ್ತೆ, 1 ಇಂಟು ಎಕ್ಸ್ ಪ್ಲಸ್ ಎಕ್ಸ್, ನೆಕ್ಸ್ಟ್ 1 ಇಂಟು 1 ಮೈನಸ್ ಪ್ಲಸ್ 1 ಇಂಟು -1 -1 ಬಂತು. ಈಗ ಇಷ್ಟು ಬಂತಲ್ವಾ. ಈಗ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನಾಗುತ್ತೆ ಅಂದರೆ ಎಕ್ಸ್ ಸ್ಕ್ವೇರ್ ಮೈನಸ್, ಇಲ್ಲಿ ನೋಡಿ ಈ ಎಕ್ಸ್ ಕ್ಯಾನ್ಸಲ್ ಆಗುತ್ತೆ. ಹೌದಾ. ಎಕ್ಸ್ ಸ್ಕ್ವೇರ್ -1 ಉಳಿತು ಒಳಗಡೆ. ಈಗ ನೆಕ್ಸ್ಟ್ ಏನಾಗುತ್ತೆ, ಇಲ್ಲಿ ನೋಡಿ ಎಕ್ಸ್ ಸ್ಕ್ವೇರ್, ನೆಕ್ಸ್ಟ್ ಏನಿದೆ ಬ್ರಾಕೆಟ್ ಓಪನ್ ಮಾಡಬೇಕಾದ್ರೆ ಮೈನಸ್ ಇಂಟು ಪ್ಲಸ್ ಎಕ್ಸ್ ಸ್ಕ್ವೇರ್ ಅಂದರೆ ಮೈನಸ್ ಎಕ್ಸ್ ಸ್ಕ್ವೇರ್ ಬರುತ್ತೆ, ನೆಕ್ಸ್ಟ್ ಮೈನಸ್ ಇಂಟು ಮೈನಸ್ ಪ್ಲಸ್ 1 ಬರುತ್ತೆ, ಅಂದರೆ ಎಕ್ಸ್ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ, 1 ಬರುತ್ತೆ. ನಮ್ಗೇನು ಬಂದಿತ್ತು, ಫಸ್ಟು -1 ಬಂದಿತ್ತು, ಇಲ್ಲಿ +1 ಬಂದಿದೆ. ಹೌದಲ್ವಾ. ಅದಕ್ಕೆ ಈ ರೀತಿ ಇದ್ದಾಗ ನಾವು ಈ ರೀತಿ ದೊಡ್ಡ ಬ್ರಾಕೆಟನ್ನು ಹಾಕ್ಕೊಳ್ಬೇಕು. ಇಲ್ಲಿ ನೋಡಿ ನಾವು ಡೈರೆಕ್ಟ್ ಬರ್ದಿದ್ರಿಂದ ಈ ಮೈನಸ್ ಇಂಟು ಮೈನಸ್ ನಾವು ಮಾಡಲೇ ಇಲ್ಲ, ಡೈರೆಕ್ಟಾಗಿ ಮಾಡಿದ್ವಿ. ಹೌದಲ್ವಾ. ಇದು ಎಲ್ಲರೂ ಮಾಡೋ ಮಿಸ್ಟೇಕ್, ಅದಕ್ಕೆ ನಿಮ್ಗೆ ತೋರಿಸ್ಲಿಕ್ಕಂತಾನೆ ಫಸ್ಟ್ ಮಿಸ್ಟೇಕ್ ಮಾಡಿ ಆಮೇಲೆ ಈ ರೀತಿ ಸಾಲ್ವ್ ಮಾಡಿದ್ದೀನಿ. ಆನ್ಸರ್ 1 ಬರುತ್ತೆ, -1 ಅಲ್ಲ. ಗೊತ್ತಾಯ್ತಲ್ವಾ. ಈಗ ನೆಕ್ಸ್ಟ್ ನೋಡೋಣ. ಡಿಟರ್ಮಿನೆಂಟ್ ಆಫ್ ಎ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ 3x3. ಈಗ 2x2 ನೋಡಿದ್ರಲ್ಲ, ಈಗ 3x3 ನೋಡೋಣ. ಏನಿದೆ, ದೇರ್ ಆರ್ 6 ways of expanding a determinant of order 3 corresponding to each of 3 rows R1, R2, R3 and 3 columns C1, C2, C3. ಅಂದರೆ ಕಾಲಮ್ 1, ಕಾಲಮ್ 2, ಕಾಲಮ್ 3 gives the same value. ಅಂದರೆ ನಾವು 3x3 ಮ್ಯಾಟ್ರಿಕ್ಸನ್ನು 6 ರೀತಿಯಲ್ಲಿ ಎಕ್ಸ್ಪಾಂಡ್ ಮಾಡ್ಬೋದು, ಅಂದರೆ ಡಿಟರ್ಮಿನೆಂಟ್ ಕಂಡು ಹಿಡಿಬೋದು. ಆದರೆ ಯಾವುದೇ ರೀತಿಯಲ್ಲಿ ಮಾಡಿದ್ರು, 6 ಟೈಪಲ್ಲಿ ಮಾಡಿದ್ರು ನಮಗೆ ಲಾಸ್ಟ್ ಆನ್ಸರ್ ಸೇಮೇ ಬರುತ್ತೆ. ಅದು ಯಾವ ರೀತಿ ಅಂತ ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಪಾಯಿಂಟ್ ಏನಿದೆ ಅಂದರೆ ಎಕ್ಸ್ಪಾಂಡ್ ದ ಡಿಟರ್ಮಿನೆಂಟ್ ಅಲಾಂಗ್ ದಟ್ ರೋ ಆರ್ ಕಾಲಮ್ ವಿಚ್ ಕಂಟೈನ್ಸ್ ಮ್ಯಾಕ್ಸಿಮಮ್ ನಂಬರ್ ಆಫ್ ಝೀರೋಸ್. ಅಂದರೆ ನಮಗೆ ಈಸಿಲಿ ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ಯಾವ ಕಾಲಮಲ್ಲಿ ಅಥವಾ ಯಾವ ರೋದಲ್ಲಿ ಹೆಚ್ಚು ಝೀರೋಸ್ ಇದೆ ಅಲ್ವಾ, ಆ ರೋ ಅಥವಾ ಆ ಕಾಲಮನ್ನು ಎಕ್ಸ್ಪಾಂಡ್ ಮಾಡ್ಬೇಕು ನಾವು. ಗೊತ್ತಾಯ್ತಾ. ಈಗ ನೆಕ್ಸ್ಟ್ ನೋಡೋಣ. ಈಗ ನಮ್ಮ ಹತ್ರ ಈ ಮ್ಯಾಟ್ರಿಕ್ಸ್ ಇದೆ, 3x3 ಇದೆ ಅಲ್ವಾ. ಈಗ ನೆಕ್ಸ್ಟ್ ನಾವು ಏನು ನೋಡ್ಬೇಕಂದ್ರೆ ಇದನ್ನ ಎಕ್ಸ್ಪಾಂಡ್ ಮಾಡೋ ಬದಲು ಸೈನ್ ಅನ್ನು ನೋಡೋಣ. ಈಗ 2x2 ಮ್ಯಾಟ್ರಿಕ್ಸ್ ಎಕ್ಸ್ಪಾಂಡ್ ಮಾಡಬೇಕಾದ್ರೆ ನಾನಲ್ಲಿ ಮೈನಸ್ ಸೈನ್ ಯಾಕೆ ಬಂದಿದೆ ಅಂತ ಈಗ ಹೇಳ್ತೀನಿ ಅಂತ ಹೇಳಿದ್ದೆ, ನೆನಪಿದೆ ಅಲ್ವಾ. ಈಗ ಇಲ್ಲಿ ನೋಡಿ, ಇದನ್ನ ಯಾವ ರೀತಿ ಬರೀಬೇಕಂದ್ರೆ ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಪ್ಲಸ್ ಅಂತ ನೀವು ನೆನ್ಪಿಟ್ಕೋಬೇಕು. ಈಗ ಇದು ಯಾವ ರೀತಿ ಬಂತು ಅಂತ ನೋಡೋಣ. ಇಲ್ಲಿ ನೋಡಿ, ಇಲ್ಲೇನಿದೆ, a ಆಫ್ 1 1 ಇದೆ. ಈಗ 1 + 1 ಏನಾಗುತ್ತೆ, 2. ಹೌದಲ್ವಾ. ಈಗ ಇಲ್ಲಿ ನೋಡಿ -1 ರೇಸ್ ಟು i + j ಅಂತ ಈ ಫಾರ್ಮುಲಾ ಇದೆ. ನಿಮ್ಗೆ ಇದನ್ನ ಗೊತ್ತಿರಬೇಕು. ಅಂದರೆ ಇಲ್ಲಿ ನೋಡಿ
ಐ ಪ್ಲಸ್ ಜೆ ಅಂದರೆ ಇಲ್ಲೇನಾಯಿತು 1 + 1 ಅಂದರೆ ಏನಾಯಿತು 2 ಆಯಿತು. ಈಗ -1/2 ಏನಾಗುತ್ತೆ, ಮೈನಸ್ ಸ್ಕ್ವೇರ್ ಆದರೆ ಪ್ಲಸ್ ಆಗುತ್ತೆ, 1 ಆಗುತ್ತೆ, ಹೌದಲ್ವಾ? ಈಗ ಪ್ಲಸ್ ಇದೆ ಅಲ್ವಾ, ಅದಕ್ಕೆ ಪ್ಲಸ್ ಬರುತ್ತೆ. ಅದೇ ನೆಕ್ಸ್ಟ್ ಈಗ 1 2 ಇದ್ರೆ 1 + 2 ಅಂದರೆ 3 ಆಗುತ್ತೆ. -1/3 ಏನು ಬರುತ್ತೆ? ಎಸ್, -1 ಬರುತ್ತೆ, ಅಂದರೆ ಮೈನಸ್ ಇರೋದ್ರಿಂದ ಇಲ್ಲಿ ಮೈನಸ್ ಬರುತ್ತೆ. ಈಗ ನೆಕ್ಸ್ಟ್ 1 + 3 ಇದೆ, ಹೌದಲ್ವಾ? 1 + 3 ಏನಾಗುತ್ತೆ? 4 ಆಗುತ್ತೆ. -1/4 ಏನಾಗುತ್ತೆ? ಎಸ್, +1 ಬರುತ್ತೆ, ಅಂದರೆ ಪ್ಲಸ್ ಬರುತ್ತೆ. ಅದೇ ರೀತಿ ಪ್ರತಿಯೊಂದು ಮಾಡಿದಾಗ ಇದೇ ರೀತಿ ಬರುತ್ತೆ. ನೀವು ಇದು ಫಾರ್ಮುಲಾ ಗೊತ್ತಿರಬೇಕು, ಅದ್ರ ಪ್ರತಿ ಸತಿ ಇದನ್ನೇ ಅಪ್ಲೈ ಮಾಡಬೇಕಂತಿಲ್ಲ. ಇಲ್ಲಿ ನೋಡಿ, ಈಗ ಫಸ್ಟ್ ಟರ್ಮು ಪ್ಲಸ್ ಇರುತ್ತೆ ಯಾವಾಗಿದ್ರು, ನೆಕ್ಸ್ಟ್ ಮೈನಸ್ ಬರುತ್ತೆ, ಅದ್ರ ಪಕ್ಕದಲ್ಲಿರೋದು ಪ್ಲಸ್ ಬರುತ್ತೆ. ಇಲ್ಲಿ ಕೆಳಗೆ, ಇಲ್ಲಿ ಮೇಲೆ ಪ್ಲಸ್ ಇದೆ ಅಲ್ವಾ, ಇದು ಕೆಳಗೆ ಮೈನಸ್ ಬರುತ್ತೆ, ಇದ್ರ ಕೆಳಗೆ ಪ್ಲಸ್ ಬರುತ್ತೆ. ಅದೇ ರೀತಿ ಇಲ್ಲಿ ಮೈನಸ್ ಇರೋದ್ರಿಂದ ಇಲ್ಲಿ ಪ್ಲಸ್ಸು, ಇಲ್ಲಿ ಮೈನಸ್ಸು, ಇಲ್ಲಿ ಪ್ಲಸ್ ಇರೋದ್ರಿಂದ ಮೈನಸ್ಸು ಪ್ಲಸ್. ಈಗ ಇದು ನಿಮ್ಗೆ ಗೊತ್ತಾಗ್ಲಿಲ್ಲ ಆದರೆ ಇಲ್ಲಿ ನೋಡಿ, ಇಲ್ಲಿ 1 + 1 2 ಈ 1 ಬರುತ್ತಲ್ವಾ, ಈ 1 ಬಂದಾಗ ಪಾಸಿಟಿವ್. ಇಲ್ಲಿ ನೋಡಿ 2 + 2 4 ಪಾಸಿಟಿವ್, 3 + 3 6 ಈ 1 ಪಾಸಿಟಿವ್. ಇಲ್ಲಿ 3 + 1 4, ಇಲ್ಲಿ 1 + 3 4 ಅಂದರೆ ಎಲ್ಲೆಲ್ಲಿ ಈ 1 ಬರುತ್ತಲ್ವಾ ಅಲ್ಲೆಲ್ಲ ಪ್ಲಸ್ ಬರುತ್ತೆ. ಇಲ್ಲಿ 1 + 2 3 ಅಂದರೆ ಆಡ್, 2 + 3 5 ಆಡ್, 3 + 2 5 ಆಡ್, 2 + 1 3 ಆಡ್. ಆಡ್ ನಂಬರ್ ಇರೋ ಕಡೆ ಎಲ್ಲ ಮೈನಸ್ ಬರುತ್ತೆ. ಇಷ್ಟು ನಿಮಗೆ ಗೊತ್ತಾಗಿರ್ಬೇಕು. ಇಲ್ಲಿ ನೀವು ಡೈರೆಕ್ಟ್ ಸೈನ್ ಚೇಂಜ್ ಮಾಡಬೇಕಾ? ಇಲ್ಲ. ಯಾವ ರೀತಿ ಅಂತ ಹೇಳ್ತೀನಿ. ಈಗ ಎಕ್ಸ್ಪಾಂಡ್ ಮಾಡೋದು ಯಾವ ರೀತಿ? ಈಗ ಫಸ್ಟ್ ನಾನು ಈ ರೋ ಇಂದ ಎಕ್ಸ್ಪಾಂಡ್ ಮಾಡಿ ತೋರಿಸ್ತೀನಿ ನಿಮಗೆ. ಈಗ ಇದನ್ನ ಡಿಟರ್ಮಿನೆಂಟ್ ಬರಿಬೇಕು, ಗೊತ್ತಾಯ್ತಾ? ಈಗ ನೆಕ್ಸ್ಟ್ ಏನು ಮಾಡಬೇಕು? ಎಸ್, ಇಲ್ಲಿ ನೋಡಿ A11 ಇದೆ, ಅಂದರೆ ಫಸ್ಟ್ ಟರ್ಮನ್ನು ತಗೋಬೇಕು. ಈಗ ಇಲ್ಲಿ ಏನೋ ಸೈನ್ ಚೇಂಜ್ ಮಾಡಲಿಕ್ಕಿಲ್ಲ, ಅದು ನೀವು ಇಲ್ಲಿ ಸಾಲ್ವ್ ಮಾಡಬೇಕಾದ್ರೆ ಸೈನ್ ಚೇಂಜ್ ಮಾಡಬೇಕು. ಫಸ್ಟ್ ಟರ್ಮ್ ಏನಿದೆ? ಪಾಸಿಟಿವ್ ಇದೆ, ಹೌದಲ್ವಾ? ಅಂದರೆ ಪಾಸಿಟಿವ್ A11 ಅಂತ ಬರಿಬೇಕು. ಅಂದರೆ ಇದು A11 ನಿಮ್ಗೆ ಖಾಲಿ ಗೊತ್ತಾಗ್ಲಿಕ್ಕಷ್ಟೇ. ಈ ಜಾಗದಲ್ಲಿ ನಂಬರ್ಸ್ ಇರ್ಬೋದು ಅಥವಾ ಫಂಕ್ಷನ್ಸ್ ಇರ್ತದೆ, ಸೈನ್ ಥೀಟಾ ಕಾಸ್ ಥೀಟಾ ಇದೆಲ್ಲ ನಿಮಗೆ ಇದ್ರೂ ಇರ್ಬೋದು, ಇಲ್ಲ ಹೈಯರ್ ಸ್ಟಡೀಸಲ್ಲಿ ನಿಮಗೆ ಗೊತ್ತಾಗ್ತದೆ, ಗೊತ್ತಾಯ್ತಾ? ಈಗ ಏನು ಬರ್ದೆ ನಾನು? ಪಾಸಿಟಿವ್ ಇಂಟು A11. ಈಗ ನೆಕ್ಸ್ಟ್ ಏನು ಬರಿಬೇಕಂದ್ರೆ ಮಲ್ಟಿಪ್ಲೈಡ್ ಬೈ ಡಿಟರ್ಮಿನೆಂಟ್ ಆಫ್. ಈಗ ನೀವೇನು ಬರಿಬೇಕು ನೆಕ್ಸ್ಟು? ಇಲ್ಲಿ ನೋಡಿ, ಇಲ್ಲಿ A11 ಇದೆ ಅಲ್ವಾ, ಇದರದ್ದು ಫುಲ್ ರೋ ಇದನ್ನು ಮರಿಬೇಕು, ಆಯಿತಾ? ಮುಚ್ಚಬೇಕು. ಈಗ ಇದರ ಫುಲ್ ಕಾಲಮ್ ಇದೆ ಅಲ್ವಾ, ಅದನ್ನು ಕೂಡ ಮುಚ್ಚಬೇಕು. ಉಳಿದಿರೋದು ಯಾವುದು? ಎಸ್, ಈಗ 2 × 2 ಮ್ಯಾಟ್ರಿಕ್ಸ್ ಇದೆ, ಅದನ್ನು ಇಲ್ಲಿ ಬರಿಬೇಕು. A22 A23 A32 A33 ಬರೆದ್ರಾ? ಈಗ ಇದು ನಿಮ್ಮದು ಫಸ್ಟ್ ಸ್ಟೆಪ್. ಈಗ ಈ ಫಸ್ಟ್ ಎಲಿಮೆಂಟಿಂದ ನೀವು ಡಿಟರ್ಮಿನೆಂಟ್ ಇದನ್ನು ಮಾಡಿದ್ರಿ, ಆದರೆ ನೀವು ಫುಲ್ ರೋ ಇಂದನೇ ಮಾಡಬೇಕಾಗುತ್ತೆ. ಈಗ ರೋ ಇಂದ ಹೋಗೋದಾದರೆ ನೆಕ್ಸ್ಟ್ ಯಾವುದಿದೆ? A12 ಇದೆ. ಈಗ A12 ಸೈನ್ ಯಾವುದು? ಎಸ್, ಮೈನಸ್. ಇಲ್ಲಿ ಮೈನಸ್ ಸೈನ್ ಹಾಕಿ A12 ಬರಿಬೇಕು. ಈಗ ನೆಕ್ಸ್ಟ್ ಅದೇ ರೀತಿ ಇದರದ್ದು ಫುಲ್ ಇದನ್ನು ಮುಚ್ಚಬೇಕು, ನೆಕ್ಸ್ಟ್ ಇದರದ್ದು ಫುಲ್ ಇದನ್ನು ಮುಚ್ಚಬೇಕು. ಈಗ ಉಳಿದಿರೋದು ಯಾವುದು? ಎಸ್, ಆ ಎಲಿಮೆಂಟ್ಸ್ನ ಬರೀರಿ. A21 A23 A31 A33, ಹೌದಾ? ಈಗ ನೆಕ್ಸ್ಟ್ A13 ಇಂದ ಎಕ್ಸ್ಪಾಂಡ್ ಮಾಡಬೇಕು. ಸೈನ್ ಯಾವುದು? ಪಾಸಿಟಿವ್, ಅಂದರೆ ಪ್ಲಸ್ A13. ಈಗ ಅದರ ಫುಲ್ ರೋನ ಮುಚ್ಚಿ ಅದರ ಫುಲ್ ಕಾಲಮನ್ನು ಕೂಡ ಮುಚ್ಚಬೇಕು. ಈಗ ಉಳಿದಿರೋದು ಯಾವುದು? ಎಸ್, A21 A22 A31 A32. ಈಗ ನಮ್ಮದು ಫಸ್ಟ್ ರೋ ಇಂದ ಎಕ್ಸ್ಪಾನ್ಷನ್ ಆಗಿದೆ. ಈಗ ನೆಕ್ಸ್ಟ್ ಸ್ಟೆಪ್ ಏನು ಮಾಡ್ಬೇಕು ನಾವು? ನೆಕ್ಸ್ಟ್ ಸ್ಟೆಪ್ ಏನು ಮಾಡ್ಬೇಕಂದ್ರೆ ಇಲ್ಲಿ ನೋಡಿ ಪಾಸಿಟಿವ್ ಇದೆ, ನೀವು ಈಗ ಗೊತ್ತಾಗ್ಲಿಕ್ಕಂತ ಪಾಸಿಟಿವ್ ಹಾಕಿದ್ದೇನೆ. ಈಗ ಅದೇ ನೀವು ಪ್ರತಿ ಸತಿ ಹಾಕಬೇಕಾದ್ರೆ ಇಲ್ಲಿ ಪಾಸಿಟಿವ್ ಸೈನ್ ಹಾಕಬೇಕಂದಿಲ್ಲ. A11. ಈಗ ಇದನ್ನು ಎಕ್ಸ್ಪಾಂಡ್ ಮಾಡೋದು ಹೇಗೆ? ನಿಮಗೆ ಮೊದಲೇ ಹೇಳಿದ್ದೆ, ಹೌದಲ್ವಾ? ಇಲ್ಲಿ ನೋಡಿ A22 ಇಂಟು A33 A22 A33. ಇಲ್ಲಿ ನೋಡಿ ಇದು ಮೈನಸ್ ಆಗುತ್ತೆ, ಹೌದಲ್ವಾ? A23 A32. ಇಲ್ಲಿ ಮೈನಸ್ ಯಾಕೆ ಬರುತ್ತೆ ಅಂತ ಗೊತ್ತಾಯ್ತಾ? ಇದು A11 ಇದು A12 ಅಂದರೆ ಆಡ್ ನಂಬರ್ ಇರೋದ್ರಿಂದ ಇದು ಮೈನಸ್ ಆಗುತ್ತೆ, ಗೊತ್ತಾಯ್ತಾ? ನೆಕ್ಸ್ಟ್ ಇಲ್ಲಿ ಮೈನಸ್ ಇದೆ, ಮೈನಸ್ ಬರೀರಿ. A12 ಇದನ್ನು ಕೂಡ ಎಕ್ಸ್ಪಾಂಡ್ ಮಾಡಿ. A21 ಇಂಟು A33 ಮೈನಸ್ A23 ಇಂಟು A31. ನೆಕ್ಸ್ಟ್ ಪ್ಲಸ್ ಇದೆ, ಪ್ಲಸ್ ಬರೆದು A13 ಮಲ್ಟಿಪ್ಲೈಡ್ ಬೈ A21 ಇಂಟು A32 ಮೈನಸ್ A22 ಇಂಟು A31. ಇದು ನಿಮ್ಮದು ಫೈನಲ್ ಎಕ್ಸ್ಪಾನ್ಷನ್ ಆಗಿರುತ್ತೆ. ಈಗ ಇದನ್ನು ಈಗ ಇದನ್ನಷ್ಟೇ ಕೊಟ್ಟಿದ್ದಾರೆ, ಇದ್ರ ಜಾಗದಲ್ಲಿ ಯಾವುದಾದ್ರು ನಂಬರ್ಸ್ ಕೊಟ್ಟಿದ್ರೆ
ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಮಗೆ ಫೈನಲ್ ಆನ್ಸರ್ ಬರುತ್ತೆ. ಈಗ ಇದು ನಿಮ್ದು ಯಾವ ರೀತಿ ಆಯಿತು? ಎಸ್, ಈ ರೀತಿ ರೋ ಅಲ್ಲಿ ಆಯಿತು. ಇದೇ ರೀತಿ ನೀವು ಈ ರೋ ಇಂದನೂ ಮಾಡ್ಬೋದು ಅಥವಾ ಈ ರೋ ಇಂದನೂ ಮಾಡ್ಬೋದು. ಅದು ಯಾವ ರೀತಿ? ಇಲ್ಲಿ ನೋಡಿ, ಈಗ ನೀವು ಫಸ್ಟ್ ಮಿಡಲ್ ರೋ ಇಂದ ಮಾಡ್ತೀರಾ ಅಂದರೆ A21 ಫಸ್ಟ್ ಎಲಿಮೆಂಟ್ ತಗೊಂಡಾಗ A21 ಅನ್ನ ಇಲ್ಲಿ ಬರಿಬೇಕು. ಆದರೆ ಸೈನ್ ನೋಡಿ, ಎಸ್, ಇಲ್ಲಿ ಮೈನಸ್ ಸೈನ್ ಇದೆ. ಹಾಗಿದ್ದಾಗ ನೀವು ಇಲ್ಲಿ -A21 ಅಂತ ಬರಿಬೇಕಾಗ್ತದೆ. ಮತ್ತೆ ಈ ಫುಲ್ ಕಾಲಮ್ ಅನ್ನ ಮತ್ತೆ ಈ ಫುಲ್ ರೋನ ಮುಚ್ಚಬೇಕಾಗತ್ತೆ. ಇದೆ ಏನಿದೆ 4 ಅದನ್ನ ಇಲ್ಲಿ ಬರಿಬೇಕಾಗುತ್ತೆ. ಗೊತ್ತಾಯ್ತಾ? ಈಗ ನೆಕ್ಸ್ಟ್ A22 ಮಾಡಬೇಕಾದ್ರೆ ಪ್ಲಸ್ ಇದೆ, ಪ್ಲಸ್ A22 ಅಂತ ಬರೆದು ಅದೇ ರೀತಿ ಇದನ್ನ ಮತ್ತೆ ಇದನ್ನ ಮುಚ್ಚಿ 4ಅನ್ನ ಬರಿಬೇಕಾಗುತ್ತೆ. ಅದೇ ರೀತಿ ಇದನ್ನು ಕೂಡ ಎಕ್ಸ್ಪಾಂಡ್ ಮಾಡಬೇಕಾಗುತ್ತೆ. ಇದು R1 R2 R3 ಯಾವ ರೀತಿ ಬೇಕಾ ಮಾಡ್ಬೋದು. ಈಗ ಮತ್ತೆ 3 ಇದೆ, ಮತ್ತೆ ಯಾವುದು ಕಾಲಮ್ ರೀತಿಯಲ್ಲೂ ಮಾಡ್ಬೋದು. ಫಸ್ಟ್ ಯಾವುದು ಮಿಡಲ್ ಕಾಲಮ್ ಮಾಡ್ತೀರಾ ಅಥವಾ ಲಾಸ್ಟ್ ಕಾಲಮ್ ಮಾಡ್ತೀರಾ? ಓಕೆ, ಲಾಸ್ಟ್ ಕಾಲಮ್ ಮಾಡೋದಾದ್ರೆ ಇಲ್ಲಿ ನೋಡಿ A13ನ ಬರೆದು ಇಲ್ಲಿ ಯಾವ ಸೈನ್ ಇದೆ? ಪಾಸಿಟಿವ್ ಇದೆ. ಅಂದ್ರೆ ಇಲ್ಲಿ A13 ಬರೆದು ಪಾಸಿಟಿವ್ A13 ಅಂತ ಬರಿಬೇಕು. ನೆಕ್ಸ್ಟ್ ಈ ರೋ ಮತ್ತು ಈ ಕಾಲಮ್ ಅನ್ನ ಮುಚ್ಚಿದ್ರೆ ಎಸ್, ಈ 4ಅನ್ನ ಬರಿಬೇಕಾಗುತ್ತೆ. ನೆಕ್ಸ್ಟ್ A23 ಮಾಡೋದಾದ್ರೆ ಮೈನಸ್ ಇದೆ, -A23 ಅಂತ ಬರೆದು ಇದನ್ನ ಮತ್ತೆ ಇದನ್ನ ಮುಚ್ಚಿ ಉಳಿದಿರೋದು 4ಅನ್ನ ಬರಿಬೇಕಾಗುತ್ತೆ. ಅದೇ ರೀತಿ ಲಾಸ್ಟ್ ಟರ್ಮು ಎಕ್ಸ್ಪಾಂಡ್ ಮಾಡಬೇಕಾಗುತ್ತೆ. ಗೊತ್ತಾಯ್ತಾ? ಟೋಟಲ್ 6 ಟೈಪ್ ಅಲ್ಲಿ ಎಕ್ಸ್ಪಾಂಡ್ ಮಾಡ್ಬೋದು. ಈಗ ಈ ರೀತಿ ಕೊಟ್ಟಾಗ ನಿಮ್ಗೆ ಯಾವುದೇ ನಂಬರ್ಸ್ ಕೊಡ್ಲಿಲ್ಲ, ಈ ರೀತಿ ಕೊಟ್ರೆ ನೀವು ಯಾವ ಟರ್ಮ್ ಇಂದ ಬೇಕಾದ್ರೂ ಇದನ್ನ ಎಕ್ಸ್ಪಾಂಡ್ ಮಾಡ್ಬೋದು. ಅದೇ ನಂಬರ್ಸ್ ಕೊಟ್ಟಾಗ ಯಾವ ಇದರಲ್ಲಿ 0 ಹೆಚ್ಚಿದೆ ಅಲ್ವಾ, ಅದರಿಂದ ಎಕ್ಸ್ಪಾಂಡ್ ಮಾಡಬೇಕಾಗುತ್ತೆ. ಯಾಕಂದ್ರೆ ಇಲ್ಲಿ ನೋಡಿ, ಈಗ ನೀವು ಇಲ್ಲೆರಡು 0 ಇದೆ ಅಂತ ತಿಳ್ಕೊಳ್ಳಿ. ಈಗ ಫಸ್ಟ್ ಇಲ್ಲಿ ಮಾಡಿದ್ರಿ, ಇದನ್ನ ಬರೆದ್ರಿ, ನೆಕ್ಸ್ಟ್ ಇಲ್ಲಿ 0 ಇದೆ, ಇಲ್ಲಿ 0 ಇದೆ. ಅಂದ್ರೆ ಈ ಟರ್ಮ್ ಮತ್ತೆ ಈ ಟರ್ಮ್ 0 ಆದಾಗ 0 ಇಂಟು ಯಾವುದೇ ಟರ್ಮ್ 0ನೇ ಆಗಿರುತ್ತೆ. ಹಾಗಿದ್ದಾಗ ಇದನ್ನ ಎಕ್ಸ್ಪಾಂಡ್ ಮಾಡೋ ಅವಶ್ಯಕತೆನೇ ಇರೋದಿಲ್ಲ. ಗೊತ್ತಾಯ್ತಾ? ಈಗ ಇಲ್ಲಿ ತನಕ ನಿಮ್ಗೆ ಗೊತ್ತಾಗಿದೆ. ಈಗ ನೆಕ್ಸ್ಟ್ ಎಕ್ಸಾಂಪಲ್ಸ್ ಇದೆ, ಎಕ್ಸಾಂಪಲ್ಸ್ ಅನ್ನ ಸಾಲ್ವ್ ಮಾಡೋಣ. ಈಗ ಎಕ್ಸಾಂಪಲ್ 3 ನೋಡೋಣ. ಎವ್ಯಾಲ್ಯೂಯೇಟ್ ದ ಡಿಟರ್ಮಿನೆಂಟ್ ಅಂತ ಕೊಟ್ಟು ಒಂದು ಡಿಟರ್ಮಿನೆಂಟ್ ಕೊಟ್ಟಿದ್ದಾರೆ. ಅಂದ್ರೆ ನಾವು ಇದರ ಡಿಟರ್ಮಿನೆಂಟ್ ಕಂಡುಹಿಡಿಯಬೇಕು. ಯಾವ ರೀತಿ ಕಂಡುಹಿಡಿಯೋದು ನೋಡಿ, ಫಸ್ಟ್ 1 ಅಂತ ಬರೆದು ಅದು ನೆನಪಿರಲಿ. ನಿಮಗೆ ಕನ್ಫ್ಯೂಸ್ ಆದರೆ ಇಲ್ಲಿ ಪೆನ್ಸಿಲಿಂದ ಅಥವಾ ಬೇರೆ ಕಲೆಯಿಂದ ಬರ್ಕೊಳ್ಳಿ, ಪ್ಲಸ್ ಮೈನಸ್ ಪ್ಲಸ್. ಆಯ್ತಾ? ಆದರೆ ನೀವು ಡೈರೆಕ್ಟಾಗಿ ಈಗ ಸಾಲ್ವ್ ಮಾಡ್ಲಿಕ್ಕೆ ಹೋಗ್ತೀರಾ, ಮಾಡ್ಬೋದು, ಆದರೆ ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ. ಅದೇ ನೀವು ಈಸಿ ಮೆಥಡ್ ಸಾಲ್ವ್ ಮಾಡೋದು ಯಾವ ರೀತಿ ಅಂದರೆ ಇಲ್ಲಿ ನೋಡಿ, ಇಲ್ಲೆರಡು 0s ಇದೆ. ಅಂದರೆ ಈ ಕಾಲಮ್ ಅಕಾರ್ಡಿಂಗ್ ನಾವು ಸಾಲ್ವ್ ಮಾಡಬೇಕಾಗುತ್ತೆ. ಅಂದರೆ ಇದು ಪ್ಲಸ್ ಆದರೆ ಇದು ಮೈನಸ್ ಆಗುತ್ತೆ, ಇದು ಪ್ಲಸ್ ಆಗುತ್ತೆ. ಹೌದಾ? ಈಗ ಈ ಕಾಲಮ್ ಅನ್ನ ಎಕ್ಸ್ಪಾಂಡ್ ಮಾಡೋ ಮೂಲಕ ನಾವು ಸಾಲ್ವ್ ಮಾಡೋಣ. ನೆಕ್ಸ್ಟ್ ಇಲ್ಲಿ ನೋಡಿ, ಫಸ್ಟ್ ಇದನ್ನು ತಗೋಬೇಕು. ಗೊತ್ತಿದೆ ಅಲ್ವಾ? 4 ಸೈನ್ ಇದೆ, ಪ್ಲಸ್ ಇದ್ದಾಗ ಫಸ್ಟ್ ಟರ್ಮ್ ಇದ್ದಾಗ ನಾವು ಹಾಕ್ಬೇಕಂತ ಇಲ್ಲ. ನೆಕ್ಸ್ಟ್ ಏನು ಬರಬೇಕು? 4. ಈಗ ಇಲ್ಲಿ ನೋಡಿ, ಈ ರೋ ಮತ್ತೆ ಈ ಕಾಲಮ್ ಅನ್ನ ಮುಚ್ಚಿದ್ರೆ ಏನಿರುತ್ತೆ, ಅದನ್ನ ಡಿಟರ್ಮಿನೆಂಟ್ ಅಂದ್ರೆ 2x2 ಡಿಟರ್ಮಿನೆಂಟ್ ಅಲ್ಲಿ ಬರಿಬೇಕಾಗತ್ತೆ. ನೆಕ್ಸ್ಟ್ ಇಲ್ಲಿ ನೋಡಿ, ನೆಕ್ಸ್ಟ್ ಏನಿದೆ? ಮೈನಸ್ ಇದೆ, -0 ಇಂಟು ಇಲ್ಲಿ ನೋಡಿ, ಇದನ್ನ ನೀವು ಒಂದ್ಸತಿ ಬರಿಬೇಕಾಗತ್ತೆ. ಬೇಕಾದ್ರೆ ನೀವು ಬರಿಬೋದು, ಇಲ್ಲಾದ್ರೆ ಡೈರೆಕ್ಟ್ ಆಗಿ 0 ಅಂತಾನೂ ಬರಿಬೋದು. ನೀವು ಒಂದ್ ರೀತಿ ಬರೆದ್ರೆ ಚಲೋದು. ಈಗ 0 ಇಂದ ಎಕ್ಸ್ಪಾಂಡ್ ಮಾಡ್ತೀರಲ್ವಾ, ಅವಾಗ ಇದನ್ನು ಮತ್ತೆ ಈ ರೋ ಮುಚ್ಚೋಗುತ್ತೆ. ಅವಾಗ ಏನು ಉಳಿಯುತ್ತೆ ಅಂದ್ರೆ 1 2 4 1. ಆಯ್ತಾ? ನೆಕ್ಸ್ಟ್ ಪ್ಲಸ್ ಈ 0 ಇಂದ ಎಕ್ಸ್ಪಾಂಡ್ ಮಾಡಿದ್ರೆ ಇದನ್ನು ಮತ್ತೆ ಇದನ್ನು ಮುಚ್ಚಿದ್ರೆ 1 2 -1 3 1 2 -1 3. ಈಗ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಬೇಕಾದ್ರೆ ನೀವು ಈ ರೀತಿ ಬರೀರಿ. ಏನ್ ಬರುತ್ತೆ ಅಂದ್ರೆ, ಈಗ ಇದನ್ನ ಎಕ್ಸ್ಪಾಂಡ್ ಮಾಡಿ 4 ಇಂಟು -1 ಇಂಟು 1 -1. ನೆಕ್ಸ್ಟ್ ಇಲ್ಲಿ ಮೈನಸ್ ಇದೆ, ಗೊತ್ತಿದೆ ಅಲ್ವಾ? ನೆಕ್ಸ್ಟ್ 4 ಇಂಟು 3 12 ಆಗುತ್ತೆ. ನೆಕ್ಸ್ಟ್ ಬೇಕಾದ್ರೆ ಇಲ್ಲಿ 0 ಇಂಟು ಹೋಲ್ ಟರ್ಮ್ 0, ಇಲ್ಲಿ 0 ಇಂಟು ಹೋಲ್ ಟರ್ಮ್ 0 ಅಂತ ಬರಿಬೋದು. ನೆಕ್ಸ್ಟ್ ಏನಾಗುತ್ತೆ? ಎಸ್, ಈಗ -1 -12 ಏನಾಗುತ್ತೆ? -13 ಆಗುತ್ತೆ. ಹೌದಲ್ವಾ? 4 ಇಂಟು -13 ಆಗುತ್ತೆ. ಹೌದಲ್ವಾ? ನೆಕ್ಸ್ಟ್ ಇದನ್ನ ಈಗ ಮಲ್ಟಿಪ್ಲೈ ಮಾಡಿದಾಗ ಏನಾಗುತ್ತೆ ಅಂದ್ರೆ -52 ಆಗತ್ತೆ. ಗೊತ್ತಾಯ್ತಲ್ವಾ? ಇಲ್ಲಿ ನೋಡಿ, ನೀವು ಯಾವುದೇ ರೋ ಬೇಕಾದ್ರೆ ಸಾಲ್ವ್ ಮಾಡುವುದು, ಆದ್ರೆ ಇಲ್ಲಿ 0 ಇರೋದ್ರಿಂದ ನೀವು ಇದನ್ನ ಎಕ್ಸ್ಪಾಂಡ್ ಮಾಡ್ಬೇಕಂತ ಅವಶ್ಯಕತೆ ಇಲ್ಲ. ಆದ್ರೆ ನೀವು ಒಂದ್ಸತಿ ಇದನ್ನ ಬರೆದ್ರೆ ಚಲೋ. ಡೈರೆಕ್ಟ್ 0 ಅಂತ ಬರೆಯೋಕ್ಕಿಂತ ಮೊದಲು ಈ ರೀತಿ ಒಂದ್ಸತಿ ಬರೆದ್ರೆ ಚಲೋದು. ಆಯ್ತಾ? ಈಗ ನೆಕ್ಸ್ಟ್ ಕ್ವಶನ್ ನೋಡೋಣ. ಎಕ್ಸಾಂಪಲ್ 4. ಎಕ್ಸಾಂಪಲ್ 4 ಏನ್ ಹೇಳ್ತಿದೆ? ಇಲ್ಲಿ ನೋಡಿ, ನಾನು ಹೇಳಿದ್ದೆ ಈಗ ಬರೀ ನಂಬರ್ಸ್ ಅಷ್ಟೇ ಇಲ್ಲ, ಇಲ್ಲಿ ಸೈನ್ ಥೀಟಾ ಕಾಸ್ ಥೀಟಾ ಅಂತದೆಲ್ಲ ಇರ್ಬೋದು ಅಂತ. ಇಲ್ಲೇನು ಕೊಟ್ಟಿದ್ದಾರೆ? ಸೈನ್ ಆಲ್ಫಾ ಇದೆ, ಇದು
ಸೈನ್ ಬೀಟಾ ಇದೆ, ಹೌದಲ್ವಾ? ಇದು ಆಲ್ಫಾ, ಇದು ಬೀಟಾ. ಈಗ ಇಲ್ಲಿ ನಿಮಗೆ 3 zeros ಕಾಣಿಸ್ತಿದೆ. ಹಾಗಂತ ನೀವು ಈ ರೀತಿ ಡಯಾಗೋನಲ್ ಇಂದ ಎಕ್ಸ್ಪಾಂಡ್ ಮಾಡ್ಲಿಕ್ಕೆ ಆಗ್ತದಾ? 3 zeros ಇದೆ, ಹೇಗಿದ್ರು ಆನ್ಸರ್ 0 ಬರುತ್ತೆ ಅಂತ? ಇಲ್ಲ, ಡಯಾಗೋನಲ್ ಇಂದ ಎಕ್ಸ್ಪಾಂಡ್ ಮಾಡ್ಲಿಕ್ಕೆ ಆಗುದಿಲ್ಲ. ಮಾಡೋದಿದ್ರು ರೋ 1 ರೋ 2 ರೋ 3 ಅಥವಾ ಕಾಲಮ್ 1 ಕಾಲಮ್ 2 ಕಾಲಮ್ 3, ಬರೀ 6 ಮೆಥಡ್ಸ್ ಇದೆ. ಈಗ 0 ಪ್ರತಿ ಯಾವುದೇ ರೀತಿ ಮಾಡಿ, ರೋ ಇಂದ ಮಾಡಿ ಅಥವಾ ಕಾಲಮ್ ಇಂದ ಮಾಡಿ, ಯಾವುದೇ ಟೈಪ್ ಅಲ್ಲಿ ಮಾಡಿದ್ರು ನಿಮ್ಗೆ 1 0 ಸಿಕ್ಕೇ ಸಿಗತ್ತೆ. ಹಾಗಿದ್ದಾಗ ನಾವು ಯಾವ್ದ್ರಿಂದ ಬೇಕಾದ್ರೂ ಮಾಡ್ಬೋದು. ಈಗ ನಾನು ರೋ 1 ಇಂದ ಎಕ್ಸ್ಪಾಂಡ್ ಮಾಡ್ತೀನಿ. ಏನ್ ಬರುತ್ತೆ? 0 ಇಂಟು ಏನ್ ಬರುತ್ತೆ? ಎಸ್, ಇದು 4 ಟರ್ಮ್ ಬರುತ್ತೆ. 0 ಸೈನ್ ಬೀಟಾ ಮೈನಸ್ ಸೈನ್ ಬೀಟಾ 0, ಹೌದಲ್ವಾ? ಈಗ ನೆಕ್ಸ್ಟ್ ಇಲ್ಲಿ ನೋಡಿ, ಪ್ಲಸ್ ಮೈನಸ್ ಪ್ಲಸ್, ಬೇಕಾದ್ರೆ ಕನ್ಫ್ಯೂಸ್ ಆದ್ರೆ ಬರ್ಕೊಳ್ಳಿ ಒಂದ್ಸತಿ. ಮೈನಸ್ ಸೈನ್ ಆಲ್ಫಾ ಇಂಟು ಇದು ಮುಚ್ಚೋದ್ರೆ ಏನಾಗುತ್ತೆ? ಮೈನಸ್ ಸೈನ್ ಆಲ್ಫಾ ಸೈನ್ ಬೀಟಾ. ನೆಕ್ಸ್ಟ್ ಕಾಸ್ ಆಲ್ಫಾ 0, ಕಾಸ್ ಆಲ್ಫಾ 0. ನೆಕ್ಸ್ಟ್ ಇಲ್ಲಿ ನೋಡಿ, ಇಲ್ಲಿ ಪ್ಲಸ್ ಇದೆ ಆದ್ರೆ ಇಲ್ಲಿ ಮೈನಸ್ ಇದೆ ಅಲ್ವಾ? ಪ್ಲಸ್ ಇಂಟು ಮೈನಸ್, ಮೈನಸ್ ಕಾಸ್ ಆಲ್ಫಾ ಇಂಟು ಇದೆರಡು ಮುಚ್ಚೋದ್ರೆ ಏನ್ ಬರುತ್ತೆ? ಮೈನಸ್ ಸೈನ್ ಆಲ್ಫಾ 0 ಕಾಸ್ ಆಲ್ಫಾ ಮೈನಸ್ ಸೈನ್ ಬೀಟಾ ಬರುತ್ತೆ, ಹೌದಾ? ಈಗ ನೆಕ್ಸ್ಟ್ ಟರ್ಮ್ ಅಲ್ಲಿ ಬೇಕಾದ್ರೆ ಡೈರೆಕ್ಟ್ ಆಗಿ 0 ಅಂತ ಬರೀರಿ, ಇದನ್ನ ಎಕ್ಸ್ಪಾಂಡ್ ಮಾಡೋ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಮೈನಸ್ ಇದೆ, ಮೈನಸ್ ಬರೀರಿ. ಸೈನ್ ಆಲ್ಫಾ ಬರೀರಿ, ಏನ್ ಬರುತ್ತೆ? ಮೈನಸ್ ಸೈನ್ ಆಲ್ಫಾ ಇಂಟು 0 ಬರುತ್ತೆ 0. ನೆಕ್ಸ್ಟ್ ಮೈನಸ್ ಬರುತ್ತಲ್ವಾ? ನೆಕ್ಸ್ಟ್ ಸೈನ್ ಬೀಟಾ ಇಂಟು ಕಾಸ್ ಬೀಟಾ, ಅದೇ ರೀತಿ ಬರೀರಿ. ಸೈನ್ ಬೀಟಾ ಕಾಸ್ ಆಲ್ಫಾ, ಹೌದಲ್ವಾ? ಇಲ್ಲಿ ಆಲ್ಫಾ ಇದೆ, ಇಲ್ಲಿ ಬೀಟಾ ಇದೆ, ಅದೇ ರೀತಿ ಬರಿಬೇಕು. ನೆಕ್ಸ್ಟ್ ಏನ್ ಬರುತ್ತೆ? ಎಕ್ಸ್. ನೆಕ್ಸ್ಟ್ ಮೈನಸ್ ಬರ್ದು ಕಾಸ್ ಆಲ್ಫಾ ಬರ್ದು ಇದನ್ನ ಎಕ್ಸ್ಪಾಂಡ್ ಮಾಡಿ. ಸೈನ್ ಆಲ್ಫಾ ಇಂಟು ಸೈನ್ ಬೀಟಾ, ಈಗ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಸೈನ್ ಆಲ್ಫಾ ಸೈನ್ ಬೀಟಾ ಆಗುತ್ತೆ. ನೆಕ್ಸ್ಟ್ ಈಗ ಮೈನಸ್ 0 ಇಂಟು ಕಾಸ್ ಆಲ್ಫಾ 0ನೇ ಆಗುತ್ತೆ, ಹೌದಲ್ವಾ? ಈಗ ನೆಕ್ಸ್ಟ್ ಇದನ್ನ ಎಕ್ಸ್ಪಾಂಡ್ ಮಾಡಿ 0ನ ತೆಗಿಬೋದು. ಈಗ ಮೈನಸ್, ಆಯ್ತಾ? ಈಗ ಬೇಕಾದ್ರೆ ನೀವು ಡೈರೆಕ್ಟ್ ಆಗಿ ಮಲ್ಟಿಪ್ಲೈ ಮಾಡಿ. ಇಲ್ಲಿ 0 ಇದೆ ಅಲ್ವಾ? ಏನ್ ಬರುತ್ತೆ? 0 ಇಂಟು 0 ಏನು ಬರುತ್ತೆ? 0ನೇ ಬರುತ್ತೆ. ಹಾಗಿದ್ದಾಗ ಇದನ್ನ ಬಿಟ್ಬೋದು. ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಸೈನ್ ಆಲ್ಫಾ ಇಂಟು ಸೈನ್ ಬೀಟಾ ಇಂಟು ಕಾಸ್ ಬೀಟಾ, ಹೌದಾ? ಸೈನ್ ಆಲ್ಫಾ ಸೈನ್ ಬೀಟಾ ಕಾಸ್ ಆಲ್ಫಾ ಬರುತ್ತೆ, ಇದೆರಡು ಮಲ್ಟಿಪ್ಲೈ ಮಾಡ್ತೀವಿ. ನೆಕ್ಸ್ಟ್ ಮೈನಸ್ ಹಾಗೆ ಇದೆ, ಮೈನಸ್ ಇದನ್ನು ಮಲ್ಟಿಪ್ಲೈ ಮಾಡಿದಾಗ ಏನು ಬರುತ್ತೆ? ಕಾಸ್ ಆಲ್ಫಾ ಸೈನ್ ಆಲ್ಫಾ ಸೈನ್ ಬೀಟಾ, ಹೌದಾ? ಈಗ ನೆಕ್ಸ್ಟ್ ಸಾಲ್ವ್ ಮಾಡಿದ ಯಾವ ರೀತಿ? ಇಲ್ಲಿ ನೋಡಿ, ಇಲ್ಲೇನಿದೆ? ಸೈನ್ ಆಲ್ಫಾ, ಇಲ್ಲೂ ಸೈನ್ ಆಲ್ಫಾ ಇದೆ. ಸೈನ್ ಬೀಟಾ ಕಾಸ್ ಆಲ್ಫಾ, ಹೌದಾ? ಇದೆರಡು ಸೇಮ್ ಇರೋದ್ರಿಂದ ಮತ್ತೆ ಸೈನ್ ಚೇಂಜ್ ಇರೋದ್ರಿಂದ ಇದು ಸಾಲ್ವ್ ಮಾಡಿದಾಗ 0 ಬರುತ್ತೆ. ಗೊತ್ತಿದೆ ಅಲ್ವಾ? ಅಂದ್ರೆ ನಾವು 0ನ ಈ ರೀತಿ ಕೂಡ ಬರಿಬಹುದು ಅಂತ ಜಸ್ಟ್ ಒಂದು ಉದಾಹರಣೆ. ಈಗ ನಿಮ್ಗೆ ಗೊತ್ತಾಗಿದೆ, ಹೌದಲ್ವಾ? ಈಗ ಎಕ್ಸಾಂಪಲ್ 5 ನೋಡೋಣ. ಫೈಂಡ್ ವ್ಯಾಲ್ಯೂಸ್ ಆಫ್ ಎಕ್ಸ್ ಫಾರ್ ವಿಚ್ ಇದನ್ನ ಕೊಟ್ಟಿದ್ದಾರೆ. ಅಂದ್ರೆ ಇದರ ಅರ್ಥ ಏನು? ಇದರ ಡಿಟರ್ಮಿನೆಂಟ್ ಕಂಡಿಡಿದಾಗ ಮತ್ತೆ ಇದರದ್ದು ಡಿಟರ್ಮಿನೆಂಟ್ ಕಂಡಿಡಿದಾಗ ಆನ್ಸರ್ ಸೇಮ್ ಬರುತ್ತೆ ಅಂತ. ಆಗ ನಾವು ಎಕ್ಸ್ ವ್ಯಾಲ್ಯೂನ ಕಂಡುಹಿಡಿಬೇಕು. ನೀವು ಮೊದಲು ಏನ್ ಮಾಡ್ತಿದ್ರಿ? ಮ್ಯಾಟ್ರಿಕ್ಸ್ ಅಲ್ಲಿ ಹೌದು ಆರ್ಡರ್ ಸೇಮ್ ಇದೆ, ಇದರದ್ದು ಎಕ್ಸ್ ವ್ಯಾಲ್ಯೂ ಈ ಟರ್ಮ್ ಅಂದ್ರೆ ಕರೆಸ್ಪಾಂಡಿಂಗ್ ಟರ್ಮ್ x = 2 ಅಂತ ಹೇಳ್ತಿದ್ರಿ. ಆದ್ರೆ ಇದು ಮ್ಯಾಟ್ರಿಕ್ಸ್ ಅಲ್ಲ, ಇದು ಡಿಟರ್ಮಿನೆಂಟ್. ಹಾಗಿದ್ದಾಗ ನೋಡಿ, ಇದನ್ನ ಎಕ್ಸ್ಪಾಂಡ್ ಮಾಡಿ ಯಾವ ರೀತಿ ಅಂತ ಗೊತ್ತಿದೆ ಅಲ್ವಾ? 3 × 1 ಮೈನಸ್ x × x² ಆಗುತ್ತೆ, ಹೌದಾ? ನಾನು ಒಂದು ಸ್ಟೆಪ್ ಬರಿತೀನಿ, ನೀವು ಎಕ್ಸಾಮ್ ಅಲ್ಲಿ ಆದ ಸ್ಟೆಪ್ಸ್ನ ಹಾರಿಸ್ಲಿಕ್ಕೆ ಹೋಗಬೇಡಿ. MCQ ಇದ್ದಾಗೆಲ್ಲ ಸ್ಟೆಪ್ಸ್ ಹಾರ್ಸ್ ಮಾಡ್ಬೋದು, ಆದ್ರೆ ಆಲ್ಮೋಸ್ಟ್ ಸ್ಟೆಪ್ಸ್ ಪ್ರತಿಯೊಂದು ಸ್ಟೆಪ್ಸ್ ಅನ್ನು ಬರೀರಿ. 3 × 1 ಮೈನಸ್ 4 × 2 ಅಂದ್ರೆ ಅಥವಾ 2 × 4. ಈಗ ನೆಕ್ಸ್ಟ್ ಏನಾಗುತ್ತೆ? 3 × 1 3 ಮೈನಸ್ x × x² ಆಗುತ್ತೆ. ನೆಕ್ಸ್ಟ್ ಈಸ್ ಈಕ್ವಲ್ ಟು 3 × 1 3 ಮೈನಸ್ 2 × 4 8 ಆಗುತ್ತೆ. ನೆಕ್ಸ್ಟ್ ಏನಾಗುತ್ತೆ? 3 ಮೈನಸ್ x² ಈಸ್ ಈಕ್ವಲ್ ಟು 3 ಮೈನಸ್ 8 ಏನಾಗುತ್ತೆ? ಮೈನಸ್ 5 ಆಗುತ್ತೆ. ನೆಕ್ಸ್ಟ್ ಇಲ್ಲಿ ನೋಡಿ, ಈ x² ಇದೆ ಅಲ್ವಾ? ನಾನು ಆ ಸೈಡ್ ತಗೋಗ್ತಿದ್ದೀನಿ. ಈ 5 ಅನ್ನ
ಈ ಸೈಡ್ ತಗೋ ಹೋಗ್ತಿದ್ದೀನಿ. ಯಾಕೆ ಇಲ್ಲಿ ನೋಡಿ, ಇಲ್ಲಿ ಮೈನಸ್ ಎಕ್ಸ್ ಸ್ಕ್ವೇರ್ ಇದೆ ಅಲ್ವಾ, ಆ ಸೈಡ್ ಹೋದರೆ ಪ್ಲಸ್ ಎಕ್ಸ್ ಸ್ಕ್ವೇರ್ ಆಗುತ್ತೆ. ಇಲ್ಲಿ -5 ಇರೋದು, ಇಲ್ಲಿ +5 ಆಗುತ್ತೆ. ಅಂದರೆ 3 + 5 = ಎಕ್ಸ್ ಸ್ಕ್ವೇರ್ ಆಗುತ್ತೆ. ನೆಕ್ಸ್ಟ್ 5 + 3 8 = ಎಕ್ಸ್ ಸ್ಕ್ವೇರ್. ಅಂದರೆ ಏನಾಗುತ್ತೆ, ಇದು √8 = ಎಕ್ಸ್ ಸ್ಕ್ವೇರ್ ಆಗುತ್ತೆ. ಹೌದಲ್ವಾ? ನೆಕ್ಸ್ಟ್ ಇದನ್ನು ನೆಕ್ಸ್ಟ್ ಸ್ಟೆಪ್ಪು ಬರಿಬೇಕು. ಅದು ಯಾವ ರೀತಿ, ಇಲ್ಲಿ ನೋಡಿ, √8 ಯಾವ ರೀತಿ ಬರಿಬೋದು, ಇಲ್ಲಿ ನೋಡಿ, ಇಲ್ಲಿ x ಇದನ್ನು ಎಕ್ಸ್ಪಾಂಡ್ ಮಾಡೋದು ಹೇಗೆ, 8 ಯಾವ ರೀತಿ ಬರಿಬೋದು, 2 × 4 ಅಂತ ಬರಿಬೋದು. ಹೌದಲ್ವಾ? ಹೌದು. ನೆಕ್ಸ್ಟ್ x 4 ಅಂದರೆ ಯಾವ್ದ್ರ ಸ್ಕ್ವೇರು, 2² 4 ಆಗುತ್ತೆ. ಅಂದರೆ ಇದನ್ನು 4 ರೂಟಿಂದ ಹೊರಗೆ ತೆಗಿಬೇಕಾದ್ರೆ ಅದರದ್ದು ಸ್ಕ್ವೇರ್ ರೂಟನ್ನು ಬರಿಬೇಕು. ಅಂದರೆ 2 ಬರಿಬೇಕು. ಒಳಗೆ ಏನು ಇರುತ್ತೆ, 2 ಇರುತ್ತೆ. ಈಗ ಇಲ್ಲಿ ನೋಡಿ, ಇದಕ್ಕೆ ಇಂಪಾರ್ಟೆಂಟ್ ಅಂದರೆ x +± 2√2 ಅಂತ ಬರೀಲೇಬೇಕು. ಎಕ್ಸ್ ಸ್ಕ್ವೇರ್ ಇರೋದ್ರಿಂದ ಇದು ಪ್ಲಸ್ ಆದರೂ ಆಗ್ಬೋದು, ಮೈನಸ್ ಆದರೂ ಆಗ್ಬೋದು. ಯಾಕಂದರೆ ಪ್ಲಸ್ ಇದ್ರು ಮೈನಸ್ ಇದ್ರು ಆನ್ಸರ್ ಏನು ಬರುತ್ತೆ, ಎಕ್ಸ್ ಸ್ಕ್ವೇರ್ ಇದ್ದಾಗ 8 ಬರುತ್ತೆ. ಹೌದಲ್ವಾ? ಗೊತ್ತಾಯ್ತಲ್ವಾ? ಈಗ ಇಲ್ಲಿ ನೋಡಿ, ಇಲ್ಲಿಗೆ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೇನೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಇದರ ಮೇಲೆ ಎಕ್ಸರ್ಸೈಸ್ ಕ್ವಶನ್ಸ್ ಇದೆ, ಟೋಟಲ್ 8 ಕ್ವಶನ್ಸ್ ಇದೆ, ಅದನ್ನು ಸಾಲ್ವ್ ಮಾಡೋಣ. ನೆನಪಿರಲಿ, ಕಾನ್ಸೆಪ್ಟ್ ಕ್ಲಿಯರ್ ಇದ್ರೆ ಮ್ಯಾಥ್ಸ್ ತುಂಬ ಈಸಿ. ಧನ್ಯವಾದ ದೇವರು.